ಒಬ್ನೇ ಅವನಂತ ಒಂದು ಇನ್ಸಿಡೆಂಟಲ್ಲಿ ಸಿಗಾಕೊಂಡಿರುತ್ತೋ. ನನಗೆ ಗಾಡಿ ಅಡ್ಡ ಹಾಕಿ ಹೊಡೆದು ಕುಡ್ಕೊಂಡಿದ್ರು. ಬಂದು ಅಡ್ಡ ಹಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡ ಹಾಕೋರು ಅಂತ ಗೊತ್ತಿಲ್ಲ. ನಾವು ಇಳಿದು ಯಾವಾಗ ಅವ್ರ ಮೇಲೆ ಕೈ ಮಾಡಿದ್ವಿ, ಏನಿಲ್ಲ ಅಂದ್ರೂ ಒಂದು 20 ಜನ ಸೇರಿಕೊಂಡು ನನಗೆ ಚೆನ್ನಾಗಿ ಹೊಡೆದಿದ್ದಾರೆ. ನೋಡಿ ಹೆಂಗಾಗಿದೆ, ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ. ಒಂದು ಬ್ಯಾಡ್ ಇನ್ಸಿಡೆಂಟು. ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದ್ದೆ, ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ. ಇವತ್ತು ಮದರ್ಸ್ ಡೇ ಬೇರೆ, ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದು ಮೂಗು ಮುರಿದಾಕಿದ್ದಾರೆ ನಮ್ಮ ಮಕ್ಕಳು, ಗೊತ್ತಿಲ್ಲ. ನನ್ನ ಹೆಂಡತಿ ನನ್ನ ಪಾಪನೂ ನೋಡ್ತಾ ಇರ್ತಾರೆ, ಹೆದರ್ಕೊಂಬೇಡಿ, ಐ ಆಮ್ ಫೈನ್. ಕನ್ನಡ ಯುವ ನಟ ಚೇತನ್ ಚಂದ್ರ ಮೇಲೆ ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಮೇ 12 ರಾತ್ರಿ 10 ಗಂಟೆ ಸುಮಾರಿಗೆ ಕಗ್ಗಲಿಪುರ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಾಯಗೊಂಡಿರುವ ಚೇತನ್ ಇನ್ಸ್ಟಾ ಲೈವ್ ಬಂದು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರುವ ವೇಳೆ ಕನಕಪುರ ರಸ್ತೆಯಲ್ಲಿ ಅಪರಿಚಿತ ವ್ಯಕ್ತಿಗಳು ತಮ್ಮ ಕಾರನ್ನ ಅಡ್ಡ ಹಾಕಿ ಗಲಾಟೆ ಮಾಡಿದ್ರು. ಅದರಲ್ಲಿ ಒಬ್ಬ ಕುಡಿದಿದ್ದ, ನಾವು ದರೋಡೆ ಮಾಡಲು ಬಂದಿರಬಹುದು ಎಂದು ತಿಳಿದು ಆತ್ಮರಕ್ಷಣೆಗಾಗಿ ಹೊಡೆಯಲು ಮುಂದಾಗಿದ್ದೆವು. ಬಳಿಕ ಅವರ ಕಡೆಯವರು 20 ಜನ ಬಂದು ಈ ರೀತಿ ಹೊಡೆದಿದ್ದಾರೆ ಎಂದು ಚೇತನ್ ಲೈವ್ ನಲ್ಲಿ ತಿಳಿಸಿದ್ದಾರೆ. ಪ್ರೇಮಿಸಂ, ರಾಜಧಾನಿ ಪ್ಲಸ್ ಜಾತ್ರೆ ಸೇರಿದಂತೆ ಒಂದಷ್ಟುಗಳಲ್ಲಿ ಚೇತನ್ ಚಂದ್ರ ನಟಿಸಿದ್ದಾರೆ. ಗಲಾಟೆ ವೇಳೆ ಚೇತನ್ ಮುಖ, ಕಾಲಿಗೆ ಪೆಟ್ಟಾಗಿದೆ. ಗಲಾಟೆ ಬಳಿಕ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಅವರು ಹೋಗಿದ್ದಾರೆ. ಪೊಲೀಸರು ಮೊದಲಿಗೆ ಪಕ್ಕದಲ್ಲೇ ಇರುವ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಬರುವಂತೆ ಸೂಚಿಸಿದ್ದಾರೆ. ಮುಖದಲ್ಲಿ ರಕ್ತ ಸೋರುತ್ತಿದ್ದಾಗಲೇ ಆಸ್ಪತ್ರೆಯಿಂದ ನಟ ಚೇತನ್ ಚಂದ್ರ ಇನ್ಸ್ಟಾ ಲೈವ್ ಬಂದು ಮಾತನಾಡಿದ್ದಾರೆ. ತಮಗೆ ಪೆಟ್ಟಾಗಿರುವುದನ್ನ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇವತ್ತು ಮದರ್ಸ್ ಡೇ. ಈ ವಿಡಿಯೋ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ, ಯಾರೂ ಭಯ ಪಡಬೇಡಿ. ಹಾಗೆ ನನ್ನ ಹೆಂಡತಿ ಪಾಪು ಕೂಡ ನೋಡ್ತಾ ಇರ್ತಾರೆ, ನೀವು ಕೂಡ ಭಯ ಪಡಬೇಡಿ, ಐ ಆಮ್ ಫೈನ್ ಎಂದು ಚೇತನ್ ಹೇಳಿದ್ದಾರೆ. ದಿಢೀರನೆ ಅವರು ಯಾಕೆ ನಮ್ಮ ಕಾರು ಅಡ್ಡ ಹಾಕಿದ್ರು ಎನ್ನುವುದು ಗೊತ್ತಿಲ್ಲ. ನಮ್ಮ ಕಾರಿಗೂ ಗುದ್ದಿದ್ರು. ಗಲಾಟೆ ಶುರುವಾಗ್ತಿದ್ದಂತೆ ಅವರ ತಮ್ಮ, ತಂಗಿ ಎಲ್ಲ ಓಡಿ ಬಂದರು. ಬಳಿಕ ಸಾಕಷ್ಟು ಜನ ಬಂದು ಆ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ಎನ್ನುತ್ತಾ ಇದ್ದಾಳೆ. ಅಫಿಷಿಯಲ್ ಆಗಿ ಇರ್ತೀರಾ, ಹಾಗೇ ಇರಿ, ಯಾಕೆ ಅಡ್ಡ ಹಾಕಬೇಕು, ಹೊಡೆಯಲು ಬರಬೇಕು ಎಂದು ಕೇಳಿದ್ಲು. ನಮ್ಗೇನು ಗೊತ್ತು, ಅವರು ಹೊಡೆಯಲು ಬಂದ್ರು, ದರೋಡೆ ಮಾಡಲು ಬಂದ್ರು ಅಂದುಕೊಂಡ್ವಿ. ಅವರೆಲ್ಲ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದಾರೆ, ಅವನು ಮಾತ್ರ ಬಂದಿಲ್ಲ ಎಂದು ಚೇತನ್ ಇನ್ಸ್ಟಾ ಲೈವ್ ನಲ್ಲಿ ವಿವರಿಸಿದ್ದಾರೆ. ಹುಷಾರಾಗಿದ್ದೀನಿ. ಚೆನ್ನಾಗಿ ಕುಡಿದು ಈ ಕಗ್ಗಲಿಪುರದ ಹತ್ರ ಅವನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ. ಅವ್ನು ಬಂದು ನನ್ನ ಗಾಡಿಗೆ ಎದುರುಗಡೆಯಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಬಂದ. ನಮ್ಗೆ ಗೊತ್ತಾಗಲಿಲ್ಲ, ಬಟ್ ನಾವು ಸ್ಲೋ ಮಾಡಿದ್ರು ಅವನೇನು ನಿಲ್ಲಿಸ್ಲಿಲ್ಲ. ಯಾವಾಗ ಅವ್ರ ಜಾಗಕ್ಕೆ ಬಂದು ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡೋಕ್ಕೆ ಬಂದಾಗ ನಾವು ಹಿಡ್ಕೊಂಡು, ನಾನು ಏನು ರಾಬ್ರಿ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ. ಚೆನ್ನಾಗಿ ಕುಡಿದಿದ್ದ, ಹಿಡ್ಕೊಂಡು ಎಳ್ದಾಡಕ್ಕೆ ಬಂದರೆ ಅವ್ರ ತಮ್ಮನೋ ಯಾರೋ ಓಡ್ ಬಂದ, ಅವ್ರ ತಂಗಿ ಯಾರೋ ಓಡ್ ಬಂದು ಆಮೇಲೆ ಬಂದರು. ಒಂದು ಗಾಡಿ ನೋಡ್ತಾ ಇರ್ತಾರೆ, ನಮ್ಮಮ್ಮ ನೋಡ್ತಾ ಇರ್ತಾರೆ, ನನ್ನ ಮಗಳು ನೋಡ್ತಾ ಇರ್ತಾಳೆ, ನನ್ನ ಹೆಂಡತಿ ನೋಡ್ತಿರ್ತಾಳೆ, ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ. ಆ ವಿಡಿಯೋ ಕಳಿಸ್ಬಿಡಿ ಲಕ್ಷ್ಮಣ್, ವಿಡಿಯೋ ಕಳಿಸ್ಬಿಡಿ ಅಂದಿಲ್ಲ ಫಸ್ಟು. ಎಲ್ಲರೂ ಇಲ್ಲೇ ಇದ್ದಾರೆ, ಆಚೆ ಕಡೆ ಬಂದಿದ್ದಾರೆ. ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡೆದಾಕಿದ್ರು. ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿದ್ದೀನಿ. ಈ ಥರ ಎಲ್ಲ ತುಂಬ ಕೆಟ್ಟ ಜನ ಅವರು. ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಾಳೆ, ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು, ನನಗೆ ಇದು ಮಾಡಿದ್ರು ಅಂತ. ಅಫಿಷಿಯಲ್ ಆಗಿರ್ತೀರಾ, ಅಫಿಷಿಯಲ್ ಆಗಿರಿ, ಏನಕ್ಕೆ ಅಡ್ಡ ಹಾಕ್ತಾ ಹೊಡಿಯೋಕ್ಕೆ ಬರಬೇಕು. ನಮ್ಗೇನು ಗೊತ್ತು, ಕಳ್ತನ ಮಾಡೋಕ್ಕೆ ಬಂದಿರ್ಬೋದಲ್ವಾ. ಚೆನ್ನಾಗಿ ಕುಡ್ದಿದ್ದ ಅವನು, ಫುಲ್ ಕುಡಿದು. ನೋಡಿ ಅವ್ರು ಬಂದೇ ಇಲ್ಲ ಸ್ಟೇಷನ್ ಹತ್ರ, ಬೇರೆಯವ್ರು ಬಂದಿದ್ದಾರೆ. ಪ್ರಸಾದ್ ಹೇಳ್ತಾ ಇದ್ದೀನಲ್ಲ, ಇದರಲ್ಲಿದ್ದೀನಿ ನಾನು. ಕಗ್ಲಿಪುರ ಪೊಲೀಸ್ ಸ್ಟೇಷನ್ನು.
ಅದ್ರ ಪಕ್ಕದಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಇಲ್ಲಿ ಆಡ್ವಳ್ಳಿಯಿಂದ ಮುಂದೆ ಇದು ಆಡ್ವಳ್ಳಿ ಅಂತ ಇದು ನೈಸ್ ರೋಡಿಂದ ಈ ಮುಂದೆ ಥರ ಬರಬೇಕಿತ್ತು ನಾನು ನಮ್ಮ ಕಾರಣಕ್ಕೆ ಎಲ್ಲರ ಹತ್ರ ಲೈವ್ ಇಷ್ಟು ದಿನ ಹೌದು ಹೊಸ ಲೈವ್ ಬರಲಿಲ್ಲ. ರವಿಶಂಕರ್ ಆಶ್ರಮ ಈ ಥರ ಲೈವ್ ಬಂದಿದ್ದೀನಿ. ಅಯ್ಯೋ ಪಬ್ಲಿಕ್ ಕೊಡ್ಬಿಟ್ಟು ಗಾಡಿ ಮುಂದೆ ಹಿಂದೆ ಮುದ್ದಾಗ್ತಾ ಇದ್ದ ಅದಕ್ಕೆ ಎಳೆದ್ಬಿಟ್ಟು ಯಾಕೆ ಗೋಡೆ ಮುಂದೆ ಹಿಂಗೆ ಅಂತ ಕೇಳಿದ್ರು ಅಣ್ಣ. ಅದಕ್ಕೆ ಎಲ್ಲ ಜನಗಳು ಸುತ್ತಕೊಂಡು ಅವ್ರ ಕಡೆಯವರೆಲ್ಲ ಬಂದು ಗಲಾಟೆ ಇಲ್ಲೇ ಇದೆ ಹಾಸ್ಪಿಟಲ್ ಕಳಿಸ್ತೀನಿ ನೋಡಿ. ಈಗ ಆಚೆ ಹೋಗೋದು ಚೋಟಾಗಿ ನಮ್ಮ ಜೊತೆ ಲಕ್ಷ್ಮಣ್ ಇದ್ದಾರೆ. ಲಕ್ಷ್ಮಣ್ಗೆ ಫೋನ್ ಮಾಡಿ, ನಾನು ಫೋನ್ ಮಾಡಿಬಿಡಿ. ಲೈವಲ್ಲಿದ್ದೀನಿ ಮೇಡಮ್. ಇದೇನೇನು ವಾಶ್ ಮಾಡಬೇಕಾ? ಫೇಸ್ ವಾಶ್ ಮಾಡಬೇಕಾ? ಮನು ನೋಡು ಮನು, ನಮ್ಮ ಜೊತೆ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ.